ನಮಸ್ಕಾರ ರೀ. ನಾವು ಇವತ್ತು ಗೋಕಾಕ್ ಹತ್ತಿರ ಯೋಗಿ ಕೊಳಕ್ಕೆ ಹೊಂಟೀವು. ಯೋಗಿ ಕೊಳದ ಮೇಲಿನ ವ್ಯೂ ಪಾಯಿಂಟ್. ಇಲ್ಲಿಂದ ಒಂದು ಸೈಡ್ ಸಣ್ಣ ರೋಡ್ ಐತಿ. ಇಲ್ಲಿ ಕಾರ್ ಅದು ಹೋಗಂಗಿಲ್ಲ, ಜಸ್ಟ್ ಬೈಕ್ ಅದು ಹೋಗಕ್ಕಷ್ಟ ದಾರಿ ಐತಿದ. ಪೂರ್ತಿ ಕಚ್ಚಾ ರೋಡ್ ಐತಿ, ಗಾಡಿ ದಡಲ್ ಬಡಲ್ ಕೊಟ್ಟು ಹೋಗ್ಬೇಕು. ಇಲ್ಲಿ ಕಾಣೋದನ ಮಾರ್ಕಂಡೇಯ ನದಿ. ಇದೇ ಥರ ಒಂದು 2 ಕಿಲೋಮೀಟರ್ ಬಂದ್ಮೇಲೆ ಚಲೋ ರೋಡ್ ಬರ್ತೈತಿ. ಗೋಕಾಕ್ದಿಂದ 7 ಕಿಲೋಮೀಟರ್ ದೂರ ಐತಿ. ಪಾರ್ಕಿಂಗ್ ಇಲ್ಲಿಂದನ ಮ್ಯಾಲ ಹೋಗ್ಬೇಕು. ಇಲ್ಲಿ ಮ್ಯಾಲ ಕಾಣತೈತಿ ಅದ ಗುಡಿ. ಇಲ್ಲಿಂದ ಮ್ಯಾಲ ಹೋಗಾಕ 350 ಮೆಟ್ಲು ಅದಾವು. ಹತ್ಕೊತ ಹೋಗ್ಬೇಕು ಮ್ಯಾಲ. ಬರ್ಬರ್ತಾ ಇವು ಪೂರ್ತಿ ಕಡಾವದಾವ ಮೆಟ್ಲ. ಇಲ್ಲಿರುವುದು ಮಲ್ಲಯ್ಯನ ಗುಡಿ. ಇದು ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯ ಬಂದು ಇಲ್ಲಿ ನೆಲೆಸ್ಯಾನ ಅಂತ ಹೇಳ್ತಾರು. ಈ ಮಲ್ಲಯ್ಯಗೆ ಬಿಸಿ ನೀರಿಂದ 2 ಹೊತ್ತು ಪೂಜೆ ಮಾಡ್ತಾರಂತ. ನಾವು ವ್ಯೂ ಪಾಯಿಂಟ್ ಅಂತ ಹೇಳಿದಿವಲ್ಲ, ಇಲ್ಲೇ ಮ್ಯಾಲ ಅದ. ಇಲ್ಲೇ ಮ್ಯಾಲ ಸುತ್ತ ಹಿಂಗ್ ಬರ್ಬೇಕಾದ್ರನ 14 ಕಿಲೋಮೀಟರ್ ಆಕತಿ. ಕಚ್ಚಾ ರೋಡಿಗೆ ಬಂದ್ರನ ಒಂದು 2 ಕಿಲೋಮೀಟರ್ದಾಗ ಬರ್ತೀವಿ. ಭಕ್ತರು ಇಲ್ಲೇ ಮ್ಯಾಲೆಲ್ಲ ದವಸ ಧಾನ್ಯ ತಗೊಂಡ್ ಬಂದು ಇಲ್ಲೇ ಅಡಿಗೆ ಮಾಡಿ ಪೂಜೆ ಮಾಡಿ ಸೌಕಾರು. ಇದ ಎಂಟ್ರೆನ್ಸ್. ಇಲ್ಲಿ ಕಾಣತೈತ್ಲ ಇದ ದೇವರ ಗುಡಿ. ಇದೆಲ್ಲ ನ್ಯಾಚುರಲ್ ಆಗೇನ ಆಗಿದ್ದು. ಇಲ್ಲೆಲ್ಲ ಮಳೆಗಾಲದಾಗ ಪೂರ್ತಿ ನೀರು ಬೀಳ್ತಿರ್ತೈತಿ, ಜಲಪಾತ ಇರ್ತೈತಿ. ಇಲ್ಲಿ ಒಳಗಡೆನ ತಾನಾಗೆ ಉದ್ಭವ ಆಗಿದ್ದ ಉದ್ಭವ ಲಿಂಗ ಐತಿ. ಈ ದೇವಸ್ಥಾನದಾಗ ಇಲ್ಲೊಂದ ಏಡಿ ಐತಿ. ಇದ ಪ್ರತಿದಿನ ಆರತಿ ಟೈಮಿಗೆ ಕರೆಕ್ಟ್ ಬರ್ತೈತಿ ಅಂತ. ಈ ಪವಾಡ ಪಬ್ಲಿಕ್ ಟಿವಿಯಾಗೂನು ಪ್ರಸಾರ ಆಗೈತಿ. ಇದು ಯೋಗಿ ಕೊಳ್ಳದ ಏಡಿ ಮಹಿಮೆ. ಪೂಜಾ ಸಮಯದಲ್ಲಿ ವಿಶೇಷ ಅತಿಥಿಯಾಗಿ ಈ ಏಡಿ ಪ್ರತ್ಯಕ್ಷವಾಗುತ್ತೆ. ಪೂಜೆಯ ಪ್ರಸಾದ ತಿಂದು ನಂತರ ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ. ಗಂಗಾ ಮಾತೆಯ ಪೂಜಾ ವೇಳೆ ಏಡಿಯ ಈ ನಡೆಯನ್ನು ನೋಡಿ ಅರ್ಚಕರೇ ಬೆರಗಾಗಿದ್ದಾರೆ. ಏಡಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಮತ್ತೆ ಮಾಯವಾಗಿ ಎಲ್ಲಿ ಹೋಗುತ್ತೆ ಅನ್ನೋದೇ ಒಂದು ಪವಾಡ. ನಂದ ಬಸು ಪಯಣಿಗ ಅಂತ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಐತಿ. ಎಲ್ಲರೂ ಫಾಲೋ ಮಾಡ್ರಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.